ಹೊಸ ವರ್ಷದ ಆರಂಭದಲ್ಲೇ ಹಬ್ಬವನ್ನ ಮಾಡೋದಕ್ಕೆ ಸಜ್ಜಾಗಿದೆ ಒಂದು ಸಿನಿಮಾ. ಫೆಬ್ರವರಿ 6ಕ್ಕೆ ರಿಲೀಸ್ಗೆ ರೆಡಿಯಾಗಿ ನಿಂತಿದೆ. ಸಿನಿಮಾದ ತಂಡ ಇವತ್ತು ನನ್ನ ಜೊತೆಗಿದೆ. ಆ ನಗ್ಸೋದ್ರ ಮುಖಾಂತರ ನಮ್ಮ ಆಯಸ್ಸು ಆರೋಗ್ಯವನ್ನ ಜಾಸ್ತಿ ಮಾಡುವಂತಹ ವಿಜಯ್ ಅವರು ನನ್ನ ಜೊತೆಗಿದ್ದಾರೆ. ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಇದ್ದಾರೆ, ಹಾಡು ಆಡ್ತಾ ಇದ್ರು. ಸರ್, ಇಬ್ರಿಗೂ ವೆಲ್ಕಮ್. ಹೇಗಿದ್ದೀರಾ? ಮೊದಲನೇದಾಗಿ ನಮ್ಮ ಕಾಮಿಡಿಯನ್ನ ಮಾತಾಡ್ಸ್ಕೊಂಡು ನಿಮ್ ಬಳಿ ಬರ್ತೀನಿ. ಹಾಲಾ ಮೇಡಮ್, ಹಿಡ್ಕೋಬೇಕಾ? ನೀವು ಹಿಡ್ಕೊತೀರಿ? ಹೊಸ ವರ್ಷದ ಶುಭಾಶಯಗಳು, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈಗ ಫೆಬ್ರವರಿ 6 ಇನ್ನೊಂದು ಹಬ್ಬ ಬರ್ತಾ ಇದೆ. ಏನಂದ್ರೆ ಕರಿಕಾಡ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕರಿಕಾಡ ಆಲ್ರೆಡಿ ಸೌಂಡ್ ಮಾಡಕ್ಕೆ ಶುರು ಮಾಡಿದೆ. ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬರ್ತಾ ಇದ್ದೀವಿ. ಇದರಲ್ಲಿ ನಂದೊಂದು ಪುಟಾಣಿ ಪಾತ್ರ, ಹೀರೋ ಸ್ನೇಹಿತನ ಪಾತ್ರ. ಆಟಿಟ್ಯೂಡ್ ಬಂದು ಕಾಮಿಡಿ. ಸೊ ನಮ್ಮ ಅವಸ್ಥೆಗಳು ಪ್ರೇಕ್ಷಕರಿಗೆ ನಗು ತರಿಸ್ತಾ ಇರುತ್ತೆ. ನಾವು ಕಾಮಿಡಿ ಮಾಡಬೇಕು ಅಂತ ಮಾಡೋದಲ್ಲ. ಆಮೇಲೆ ಯಾವುದು ಫೋರ್ಸ್ಬಲ್ ಕಾಮಿಡಿನೂ ಅಲ್ಲ. ಸೊ ಸಿನಿಮಾ ಪೋಸ್ಟ್ರಲ್ಲಿ ಏನು ಕಾಣ್ತಿದೆ, ಸೊ ಅದೇ ಜಾನರಲ್ಲೇ ಹೋಗ್ತಾ ಇರುತ್ತೆ ಇಡೀ ಸಿನಿಮಾ. ಆ ಎಮೋಷನಲ್ಲಿ ಅದಕ್ಕೆ ಬ್ಲೆಂಡ್ ಮಾಡಿ ಅಲ್ಲಲ್ಲಿ ರಿಲ್ಯಾಕ್ಸ್ ಮಾಡೋದಕ್ಕೆ ನಮ್ಮ ಪಾತ್ರಗಳ ಬಳಕೆ ಚೆನ್ನಾಗಾಗಿದೆ. ಸೊ ನನಗೂ ಖುಷಿ ಕೊಟ್ಟಿದೆ. ಇನ್ನು ಮ್ಯೂಸಿಕ್ ಅನ್ನುವಂಥದ್ದು ಈ ಸಿನಿಮಾಗೆ ಆಧಾರ ಸ್ತಂಭ ಅಂತ ಹೇಳ್ತೀವಿ ನಾವು, ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ನ. ಮ್ಯೂಸಿಕ್ ಅಂತಂದ್ರೆ ಇನ್ವಿಟೇಷನ್ ಕೊಡೋದು, ನಾವು ಸಿನಿಮಾಗೆ ಬನ್ನಿ ಅಂತ ಹೇಳ್ಬಿಟ್ಟು ಒಳ್ಳೊಳ್ಳೆ ಹಾಡನ್ನು ಕೊಡೋದ್ರ ಮುಖಾಂತರ. ಸೊ ನಿಮ್ಮ ಸಾಂಗ್ಸ್ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಮ್ಯೂಸಿಕ್ ಡೈರೆಕ್ಷನ್ ಬಗ್ಗೆ ಹೇಳೋದಾದ್ರೆ, ಈ ಸಿನಿಮಾದಲ್ಲಿ ಆಲ್ರೆಡಿ 2 ಹಾಡುಗಳನ್ನು ರಿಲೀಸ್ ಮಾಡಿದ್ದೀವಿ, ಕಬ್ಬಿನ ಜಲ್ಲೆ ಹಾಗೂ ರತನಿ ಅನ್ನೋದು. ಈ ಸಿನಿಮಾದಲ್ಲಿ ಶಶಾಂಕ್ ಶಿಷ್ಕರಿ ಅವರು ಕೂಡ 3 ಹಾಡುಗಳನ್ನು ಮಾಡಿದ್ದಾರೆ, ನಾನು 4 ಸಾಂಗ್, ಇಬ್ಬರು ಮ್ಯೂಸಿಕ್ ಡೈರೆಕ್ಟರ್ಸು. ಸೊ ಅದ್ಭುತವಾದ ಒಂದು ಹಾಡುಗಳು. 7 ಹಾಡು ಇದ್ರೂ ಅದು ಸಿನಿಮಾ ಜೊತೆ ಹೆಣೆದು ಹೋಗುವಂಥ, ಯಾವುದನ್ನು ಫೋರ್ಸ್ಫುಲಿಯಾಗಿ ಇಟ್ಟಿರೋಂಥದ್ದು ಆ ಥರದ್ದು ಯಾವುದೂ ಇಲ್ಲ. ಸೊ ಕತೆ ಜೊತೆ ತುಂಬ ಚೆನ್ನಾಗಿ ಹೋಗುತ್ತೆ. ಮತ್ತು ಎಲ್ಲ ಹಾಡುಗಳನ್ನು ಕನ್ನಡದಲ್ಲಿ ನಾನು ಮಾಡಿರೋ 4 ಹಾಡುಗಳನ್ನು ವೆಂಕಟೇಶ್ ಡೈರೆಕ್ಟರ್ ಅವರೇ ಬರೆದಿರೋವಂಥದ್ದು. ಸೊ ಹಲವಾರು ಗಾಯಕರು ಹಾಡಿದ್ದಾರೆ, ವಿಜಯ್ ಪ್ರಕಾಶ್, ಸತ್ಯಪ್ರಕಾಶ್, ಹರಿಚರಣ್, ಚಿನ್ಮಯಿ, ಸಿಂಧೂರು ವಿಶಾಲ್. 7 ಹಾಡು ಇಂಟು 5 ಲ್ಯಾಂಗ್ವೇಜ್ ಅಂದರೆ 35 ಸಿಂಗರ್ಸ್. ಕನ್ನಡದಲ್ಲಿ ಕಬ್ಬಿನ ಜಲ್ಲೆ ನಾನೇ ಹಾಡಿದ್ದೀನಿ. ಸೊ ನಾನು ಸಿಂಗರು ಆಗಿರೋದ್ರಿಂದ. ಮತ್ತು ಎಲ್ಲ ಹಾಡುಗಳನ್ನು ಟ್ರ್ಯಾಕ್ ನಾನೇ ಹಾಡಿದ್ದೆ. ಸಿಂಗರ್ಸ್ ಹಾಡೋಕ್ಕೂ ಮುಂಚೆ ಟ್ರ್ಯಾಕ್ ನಾನೇ ಹಾಡಿದ್ದೆ. ಅದಾದಮೇಲೆ ಅವ್ರವ್ರ ಸಿಂಗರ್ಸ್ಗಳು ಹಾಡೋಂಥದ್ದು. ಸೊ ಲಿರಿಸಿಸ್ಟು ಅಷ್ಟೇ, ಎಲ್ಲ ಲ್ಯಾಂಗ್ವೇಜಸಲ್ಲೂ ಒಳ್ಳೊಳ್ಳೆ ಲಿರಿಸಿಸ್ಟ್ಗಳು ಮಾಡಿದ್ದಾರೆ. ಮ್ಯೂಸಿಷಿಯನ್ಸು, ಲೈವ್ ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು. ಮತ್ತು ಈ ಇಡೀ ಸಿನಿಮಾ ಒಂದು ಸೌಂಡ್ ಮತ್ತು ಒಂದು ಆಡಿಯೋಗ್ರಫಿ ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಅಂದರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡುವಂತಹ ಸಿನಿಮಾ. ಇದನ್ನು OTTಲಿ ನೋಡಿ ಅಯ್ಯೋ ಇದನ್ನು ಥಿಯೇಟ್ರಲ್ಲಿ ನೋಡಬೇಕಿತ್ತು ಅಂತ ಅನ್ಕೋಬಾರ್ದು ಯಾರು. ಸೊ ಎಲ್ಲರೂ ಬಂದು ಫೆಬ್ರವರಿ 6 ನೋಡಿ ಎಂಜಾಯ್ ಮಾಡಬೇಕು ಅಂತ ಈ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ. ಸರ್, ನನಗೆ ಈಗ ಒಂದು ಸಿನಿಮಾ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಂತೂ ಸಾಂಗ್ಸ್ ತುಂಬ ಕಮ್ಮಿ ಬರ್ತಾ ಇದೆ. 3-4ಗೆ ಎನಫ್. ಕೆಲವೊಂದು ಸಿನಿಮಾದಲ್ಲಿ ಸಾಂಗ್ಸೇ ಇರೋದಿಲ್ಲ, 1 ಇಲ್ಲ 2 ಇರುತ್ತೆ. 7 ಹಾಡುಗಳು ಅಂತಂದ್ರೆ ನಂಗೆ ನಿಜಕ್ಕೂ ಶಾಕ್ ಆಗ್ತಾ ಇದೆ. ಏನು ಸ್ಪೆಷಾಲಿಟಿ ಸಾಂಗ್ಸ್ದು? ಅಂದರೆ ಈಗ ನಾವು ಸಿನಿಮಾದಲ್ಲಿ ಹೌದು ನೀವು ಹೇಳ್ದಂಗೆ 3-4 ಈ ಥರ ಇರುತ್ತೆ. ಮೊದಲೆಲ್ಲ 6 ಹಾಡುಗಳು ಬರ್ತಾ ಇತ್ತು. ಇದು 7 ಹಾಡು ಅಂತಂದರೆ ನಿಮಗೆ 2-3 ಹಾಡು ಸಿಚುವೇಶನಲ್ ಜೊತೆನೇ ಹೊಟ್ಟೋಗುತ್ತೆ. ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಬದಲು ಸಾಂಗ್ ಮಾಡಿದ್ದಾರೆ. ಒಂದು ಚೇಸಿನ್ ಸೀಕ್ವೆನ್ಸ್ ಇರ್ಬೋದು, ಒಂದು ಕ್ಲೈಮ್ಯಾಕ್ಸ್ ಇರ್ಬೋದು. ಬರೀ ಮ್ಯೂಸಿಕ್ ಮಾಡೋ ಬದಲು ಅದನ್ನು ಸಾಂಗ್ ಮುಖಾಂತರ ಆ ಕತೆ ಟ್ರಾವೆಲ್ ಆಗುತ್ತೆ. ಸೊ ನಿಮ್ಗೆ ಎಲ್ಲೂ ಕತೆ ಸ್ಟಾಪ್ ಆಗಿ ಸಾಂಗ್ ಹೋಗಿ ಪುನಃ ಮುಂದಕ್ಕೆ ಜರ್ನಿ ಹೋದಂಗಿರಲ್ಲ. ಕತೆ ಜೊತೆನೇ ಸಾಂಗ್ ಹೋಗ್ತಾ ಕತೆ ಮುಂದಕ್ಕೆ ಹೋಗುತ್ತೆ. ಸೊ ಹಾಗಾಗಿ ನಾವು 7 ಸಾಂಗ್ ಇದ್ರೂ ಕನ್ವಿನ್ಸಿಂಗ್ ಆಗಿ ಮಾಡಿರುವಂಥದ್ದು ವಿಷಯ ಇದೆ ಈ ಫಿಲ್ಮಲ್ಲಿ. ಸರಿನಾ? ಒಂದು ಸಿನಿಮಾದಲ್ಲಿ ಕಾಮಿಡಿ ಪಾತ್ರ ಅಂತ ಹೇಳಿದ್ರೆ ದಟ್ ಈಸ್ ನಾಟ್ ಈಸಿ. ಹೀರೋ, ವಿಲನ್ ಅಂಡ್ ಕಾಮಿಡಿಯನ್ ಇವ್ರು ಮೂವರಿಗೂ ಕೂಡ ಒಂದು ಈಕ್ವಲ್ ಆಗಿ ಡಿಮ್ಯಾಂಡ್ ಇರುತ್ತೆ. ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಈ 3 ಪಾತ್ರಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ಮ ಪಾತ್ರದ ಬಗ್ಗೆ, ಹಾಗೆ ನಗ್ಸೋದು ಅಷ್ಟು ಸುಲಭ ಅಲ್ಲ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ನಗ್ಸೋದ್ರ ಮುಖಾಂತರ ನಮ್ಮ ಆಯಸ್ಸು ಆರೋಗ್ಯ ಎಲ್ಲವೂ ಕೂಡ ಜಾಸ್ತಿ ಆಗುವಂಥದ್ದು. ಸೊ ನಿಮ್ಮ ಪಾತ್ರದ ಬಗ್ಗೆ ಮತ್ತು ನಗ್ಸೋದು ಎಷ್ಟು ಸವಾಲಾಗಿರುತ್ತೆ, ಸೆಟ್ಟಲ್ಲಿ ಒಂದಷ್ಟು ಕ್ಷಣಗಳನ್ನು ಕಳೆದಿರ್ತೀರಾ, ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋದಾದರೆ. ಹೌದು ಮೇಡಮ್, ಇದು ಆ್ಯಕ್ಚುಲಿ ಸ್ಕ್ರಿಪ್ಟಲ್ಲೇ ಡೈರೆಕ್ಟರ್ ಆ್ಯಕ್ಸೆಂಟಿಂದ ಹಿಡಿದು ಬರೆದುಬಿಟ್ಟಿದ್ದಾರೆ. ನಾವು ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಾಗಿಲ್ಲ. ಆ ಆ್ಯಕ್ಸೆಂಟ್ನ ಪರ್ಫೆಕ್ಟಾಗಿ ಡೆಲಿವರ್ ಮಾಡಿದ್ರೆ ಸಾಕು ನಾವು. ಆಮೇಲೆ ಒಂದು ಟೈಮಿಂಗ್ ಮೇಂಟೈನ್ ಮಾಡಬೇಕು. ಇವರು ತುಂಬ ಚಾಲೆಂಜಿಂಗ್ ಶಾರ್ಟ್ಸ್ ಕೊಡೋರು ಮೇಡಮ್. ಏನು ಅಂದರೆ, ಒಂದು ಯಮಹಾ ಬೈಕ್, ಆ ಬೈಕಲ್ಲಿ ಹೀರೋ ಡ್ರೈವ್ ಮಾಡ್ತಾರೆ. ಅವ್ರ ಹಿಂದೆ ನಾನು ಕೂತಿರ್ತೀನಿ, ನನ್ನ ಹಿಂದೆ ಚಂದ್ರಪ್ರಭಾ ಕೂತಿರ್ತಾನೆ. ಸೊ ನಾವು ಡೈಲಾಗ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೀವಿ. ಆದರೆ ನಮ್ಮ ಹೀರೋ ಸಾಹೇಬ್ರು ಗಾಡಿ ಓಡಿಸೋವಾಗ ಒಂದು ಜರ್ಕ್ ಕೊಟ್ಬಿಡೋರು ಬಿಗಿನಿಂಗೆ. ಹಿಂಗೆ ಅಂದ ತಕ್ಷಣ ಅವ್ರು ನನ್ನ ಪ್ಲೇಸಲ್ಲಿರೋರು, ನಾನು ಹಿಂದೆ ಇರೋನು. ಚಂದ್ರಪ್ರಭಾ ಕೆಳಗಡೆ ಇರೋರು ಚಂದ್ರಪ್ರಭಾ. ಎಷ್ಟೋ ಟೇಕುಗಳು, ಸಾರ್ ನೀವು ಹಂಗೆ ಗಾಡಿ ಓಡಿಸಿದ್ರೆ ನಂಗೆ ಕೂತ್ಕೊಳ್ಳೋಕೆ
ನಾವು ಕಂಫರ್ಟಬಲ್ ಆಗಿ ನಾವು ಕೂತ್ಕೊಂಡು ಆ ಸೀನ್ನ ಡೆಲಿವರ್ ಮಾಡೋಕ್ಕೆ ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ, ಆದರೆ ಅದರಲ್ಲೂ ಪಂಚ್ ಬರಬೇಕು. ಸೊ ಇವೆಲ್ಲ ಚಾಲೆಂಜಿಂಗ್ ಆ್ಯಕ್ಚುಲಿ. ಆಮೇಲೆ ತುಂಬ ಡೈಲಾಗ್ಗಳು ಹೀರೋ ಜೊತೆ ನಾನು ಬೇಟೆಗೆ ಹೋದಾಗ ಬಾಣ ಹೊಡಿತಾ ಡೈಲಾಗ್ ಹೇಳಬೇಕು. ಬಾಣ ಬಿಡೋದೇ ಸವಾಲು, ಅದ್ರ ಜೊತೆಗೆ ಡೈಲಾಗು ಹೇಳಬೇಕು. ಡೈಲಾಗ್ ಹೇಳಿದೆ ಅಂದರೆ ಬಾಣ ಈ ಕಡೆ ಹೊಡಿಬೇಕಾದ್ರೆ ಈ ಕಡೆ ಹೋಗಿರುತ್ತೆ, ಆಯಿತಾ. ಸುಮಾರು ಸಲ ನಾನೊಂದು 2 ಟೇಕ್ ಮಾಡಿದೆ ಅಂದರೆ, ಆಮೇಲೆ ನೆಕ್ಸ್ಟ್ ನನ್ನ ಶಾರ್ಟ್ ಬಾಣ ಇಟ್ಕೊಂಡು ನನ್ನ ಶಾರ್ಟ್ ತೆಗೀತಾ ಇದ್ದಾರೆ ಅಂದರೆ, ಈ ಫೋಕಸ್ ಪುಲ್ಲರ್ಸ್ ಇವರೆಲ್ಲ ಇರ್ತಾರಲ್ಲ, ಅವ್ರು ಥರ್ಮಾಕೋಲ್ ಹಿಂಗೆ ಅಡ್ಡ ಇಟ್ಕೊಂಡ್ರು ಹಿಂಗೆ ಬಿದ್ದಿವೆ ನಾವೆಲ್ಲನೂ. ಅಂದರೆ ತುಂಬ ಆ ಥರ ನಿಮಗೆ ಬರೀ ನಿಂತ್ಕೊಂಡು ಕಾಮಿಡಿ ಮಾಡೋದಾದರೆ ಮಾಡಿಬಿಡ್ತೀವಿ ಮೇಡಮ್, ಅಥವಾ ಏನೋ ಒಂದು ಚೇಷ್ಟೆ ಈ ಥರದ್ದು ಒಂದು ಪ್ರೋಸೆಸ್. ಅಂದರೆ ನೇಟಿವಿಟಿನ ಇಟ್ಕೊಂಡು ಕತೆ ಹೇಳ್ತಾ ಇದ್ದಾರೆ. ನಮ್ಮ ದಿನನಿತ್ಯದ ಕಸುಬು ಮತ್ತು ನಮ್ಮ ದಿನನಿತ್ಯದ ಲೈಫ್ ಹೇಗೆ ಹೋಗ್ತಾ ಇರುತ್ತೆ ಅವುಗಳ ಮೇಲೆ ಸೀನ್ಗಳು. ಹೊಲಕ್ಕೆ ಹೋಗ್ತಾ ಇದ್ದಾನೆ, ಬೇಟೆಗೆ ಹೋಗ್ತಾ ಇದ್ದಾನೆ, ರಾತ್ರಿ ಮಲಗಕ್ಕೆ ಅಲ್ಲೆಲ್ಲೋ ಒಂದು ಹಟ್ ಮೇಲೆ ಮಲ್ಕೊತಾ ಇದ್ದಾನೆ, ಕುಡಿತಾ ಇದ್ದಾನೆ, ಇವುಗಳಲ್ಲೇ ಸೀನ್ಗಳು. ನಾವು ಅವುಗಳು ಮಾಡುವಾಗ ರೆಗ್ಯುಲರ್ ಪ್ಯಾಟ್ರನಲ್ಲಂತೂ ಇರಲ್ಲ. ಚಾಲೆಂಜಿಂಗ್ ಆಗಿತ್ತು, ಬಟ್ ಪ್ರಯತ್ನ ಮಾಡಿದ್ದೀವಿ ನಗ್ಸೋದಕ್ಕೆ. ಜನ ಫೆಬ್ರವರಿ 6ನೇ ತಾರೀಕು ಅದಕ್ಕೆ ಬೆಲೆ ಕೊಡ್ತಾರೆ. ನನಗೆ ನಿಜವಾಗ್ಲೂ ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ 1-2 ಇನ್ಸಿಡೆಂಟೇ ಇಷ್ಟು ನಗು ತರಿಸ್ತಾ ಇದೆ. ಇನ್ನು ಅಲ್ಲಿ ಥಿಯೇಟ್ರಲ್ಲಿ ಕುತ್ಕೊಂಡು ಎಷ್ಟು ನಗಾಡ್ತಾರೋ ನಿಜಕ್ಕೂ ಹೋದ್ಮೇಲೆ ಗೊತ್ತಾಗುತ್ತೆ. ಸರಿನಾ, ಇವ್ರು ಹೇಳ್ತಾ ಇದ್ರು ಕಾಮಿಡಿಯನ್ ಆಗಿ ಒಂದಷ್ಟು ಸವಾಲುಗಳನ್ನ ಏನೆಲ್ಲ ಫೇಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು 7 ಸಾಂಗ್ಸ್ ಇದೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಈ ಕಾಮಿಡಿ ಸಾಂಗ್ಸ್ ಅಂತ ಏನಾದರೂ ಇದೆಯಾ ಅಂತ ಹೇಳ್ಬಿಟ್ಟು. ಕಾಮಿಡಿ ಸಾಂಗ್ಸ್ ಇದು ಆ ಥರದ ಜಾನರ್ ಇಲ್ಲ. ಲವ್ ಸಾಂಗ್ಸ್ ಇದೆ, ಒಂದು ಕಮರ್ಷಿಯಲ್ ಒಂದು ರತನಿ ಸಾಂಗ್ ರಿಲೀಸ್ ಆಗಿದೆ, ಒಂದು ಲವ್ ಸಾಂಗ್ ಇದೆ, ಒಂದು ಒಳ್ಳೆ ಪ್ಯಾಥೋ ಸಾಂಗ್ ಇದೆ, ನೆಕ್ಸ್ಟ್ ಬಿಡ್ತಾ ಇದೀವಿ ಅದನ್ನು. ಬ್ಯೂಟಿಫುಲ್ ಆಗಿ ನಮ್ಮ ವಿಜಯ್ ಪ್ರಕಾಶ್ ಸರ್ರು, ಮಧು ಬಾಲಕೃಷ್ಣ ಸರ್ರು ಮತ್ತು ಇವರೆಲ್ಲ ಹಾಡಿರುವಂಥದ್ದು 5 ಲ್ಯಾಂಗ್ವೇಜಲ್ಲಿ ಅದನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಸೊ 7 ಹಾಡು, ಅದೇ ನಾನು ಹೇಳ್ದಂಗೆ ಕಾಮಿಡಿ ಸಾಂಗ್ಸ್ ಇಲ್ಲ. ಮೇ ಬಿ ಮುಂದಿನ ದಿನಗಳಲ್ಲಿ ಇವ್ರ ಜೊತೆ ಒಡನಾಟ 2 ದಿವಸದಿಂದ ಇರೋದ್ರಿಂದ ಕಾಮಿಡಿ ಸಾಂಗ್ ಮಾಡಬೇಕು ಅನಿಸುತ್ತೆ. ಅಷ್ಟು ಸ್ಪಾಂಟೇನಿಯಸ್. ನೀವು ಅಂದ್ರಲ್ಲ ಆವಾಗಲೇ ಅವ್ರಿಗೊಂದು ಪ್ರಶ್ನೆ ಕೇಳಿದ್ರಲ್ಲ, ಹೇಗೆ ಕಾಮಿಡಿ ಚಾಲೆಂಜಿಂಗ್? ಅವ್ರಿಗೆ ಚಾಲೆಂಜಿಂಗ್ ಅಲ್ಲ ಮೇಡಮ್, ಅವ್ರ ಬ್ಲಡ್ಡಲ್ಲೇ ಕಾಮಿಡಿ ಇದೆ. ಅಂಥ ಕಾಮಿಡಿಯನ್ನು ಅಂತ ಇದು. ಸೊ ಅದು ಹೇಳಬೇಕು ಅನಿಸುತ್ತೆ ನನಗೆ. ಇನ್ನು ಕಬ್ಬಿನ ಜಲ್ಲೆ ಅನ್ನುವಂತಹ ಸಾಂಗ್ ಈಗ ಆಲ್ರೆಡಿ ರಿಲೀಸ್ ಆಗಿದೆ, ಸಾಕಷ್ಟು ಒಂದು ಲೆವೆಲ್ಗೆ ರೀಚ್ ಆಗಿದೆ. ಸೊ ಆ ಸಾಂಗ್ ಬಗ್ಗೆ ಹೇಳೋದಾದ್ರೆ ಸರ್. 1 ಮಿಲಿಯನ್ಗೂ ಹೆಚ್ಚು ಜನಗಳನ್ನು ನೋಡಿದ್ದಾರೆ. ನಮ್ಮ ವೆಂಕಟೇಶ್ ಸರೇ ಬರೆದಿರುವಂಥ ಹಾಡು, ಕನ್ನಡದಲ್ಲಿ ನಾನೇ ಹಾಡಿದ್ದೀನಿ. ಸೊ ಅದ್ಭುತವಾದ ಹಾಡು, ವಿಜುವಲ್ಸು ತುಂಬ ಚೆನ್ನಾಗಿದೆ, ಲಿರಿಕ್ಸ್ ಇದು ಮಾಡಿದ್ವಿ. ಸೊ ಒಂದು ಡಿಫ್ರೆಂಟ್ ಮೆಲಡಿ ವಿತ್ ಒಂದು ಡಿಫ್ರೆಂಟ್ ಇನ್ಸ್ಟ್ರುಮೆಂಟೇಷನ್ ಟ್ರೈ ಮಾಡಬೇಕು ಅಂತಲೇ ಮಾಡಿದ್ದು ಒಂದು ಹಾಡು. ಮತ್ತು ನಮ್ಮ ವೆಂಕಟೇಶ್ ಸರ್ ಅಷ್ಟು ಸುಲಭವಾಗಿ ಯಾವುದನ್ನು ಓಕೆ ಮಾಡಲ್ಲ. ಮತ್ತು ಅವ್ರ ಜೊತೆ ನಂದು ಒಡನಾಟ ತುಂಬ ಫಿಲಮ್ಗಳಿಂದ. ಅವ್ರದ್ದು ಒಂದು ಸ್ಕ್ರಿಪ್ಟ್ ಮಾಡ್ತಾರೆ ಅಂದರೆ ನಾನು ಒಂದಿಷ್ಟು ಟ್ಯೂನ್ಸ್ ಮಾಡೋದು, ಅದನ್ನು ಆರಿಸ್ಕೊಂಡು ಅವರು ಯಾರು ಪ್ರೊಡ್ಯೂಸರ್ಗೆ ಯಾರಿಗಾರು ಶೋರೀಲ್ ತೋರಿಸುವಾಗ ಹಾಡನ್ನು ಪ್ಲೇ ಮಾಡಿ ಮಾಡೋದು. ಸೊ ಅವ್ರ ಜೊತೆ ನಾನು ಸುಮಾರು ಸಿನಿಮಾಗಳದ್ದು ಸಾಂಗ್ಗಳು ಮಾಡಿಟ್ಟಿದ್ದೀನಿ. ಅದರಲ್ಲಿ ಕರಿಕಾಡ ಫಸ್ಟು ಟೇಕ್ ಆಫ್ ಆಗಿರುವಂತಹ ಸಿನಿಮಾ. ನಿಮಗೂ ಕೂಡ ಒಂದು ರೀತಿಯಾಗಿ ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು. 100% ಕರಿಕಾಡ ಅನ್ನೋದು ಒಂದು ಚಾಲೆಂಜಿಂಗು, ಒಂದು ಪ್ಲೆಸೆಂಟ್ ಮೆಮೊರಿ ನನ್ನ ಲೈಫಲ್ಲೇ. ಕರಿಕಾಡ ಹಲವಾರು ಸಿನಿಮಾಗಳು ಮಾಡ್ಕೊಂಬಂದಿದ್ದೀನಿ, ಬಟ್ ಕರಿಕಾಡ ಡೆಫಿನೆಟ್ಲಿ ಸ್ಪೆಷಲ್ ಆಗಿದೆ, ಇನ್ನೂ ಸ್ಪೆಷಲ್ ಆಗುತ್ತೆ ಅನ್ನೋ ನಂಬಿಕೆ ತುಂಬ ಇದೆ. ಯಾಕಂದರೆ ಅಷ್ಟು ಪ್ರೀತಿಯಿಂದ ಮಾಡಿದ್ದೀವಿ ಎಲ್ಲ. ಈಗ ಒಂದು ಕಾಮಿಡಿ ಅಂತಲ್ಲ, ಒಂದು ಆ್ಯಕ್ಷನ್ ಅಂತಲ್ಲ, ಸಾಂಗ್ ಅಂತಲ್ಲ, DI ಅಂತಲ್ಲ, ಪ್ರತಿ ವಿಚಾರದಲ್ಲೂ ಅಷ್ಟೇ ಪ್ರೀತಿಯಿಂದ ಕಟ್ಕೊಂಡಿರೋ ಒಂದು ತೆಗೆದಿರುವಂತಹ ಒಂದು ಸಿನಿಮಾ ಕರಿಕಾಡ. ಸೂಪರ್.